ಗುರುಜಿ, ಕರಗ ಹೊರುವವರ ಪಥ್ಯ ಹೇಗಿರುತ್ತೆ ಅಂತ ಇದು ಬಹಳ ತಿಳ್ಕೊಳ್ಳಬೇಕಾದಂತ ವಿಚಾರ. ಅವರ ಪಥ್ಯ ಜೊತೆಗೆ ಅವರ ಆಚಾರ ವಿಚಾರ ಎಲ್ಲವೂ ಹೇಗಿರುತ್ತೆ, ಮುಂಚೆಯಿಂದಲೂ ಎಷ್ಟು ಪ್ರಿಪರೇಷನ್ ಆಗಿರ್ತಾರೆ ಅಂತ. ಈ ಯಾವುದೇ ಒಂದು ಪೂಜೆ ಉತ್ಸವವನ್ನು ಮಾಡಬೇಕಾದರೆ ನಿರ್ದಿಷ್ಟವಾದಂತಹ ನಿಯಮಗಳನ್ನ ಅನುಸರಣೆ ಮಾಡಿ ಆ ಮೂಲಕ ದೇವಿಯ ಆರಾಧನೆಯನ್ನು ಮಾಡಿದರೆ ವಿಶೇಷವಾದಂತಹ ಫಲ ಸಿಗುತ್ತೆ, ಶೀಘ್ರ ಫಲ ಸಿಗುತ್ತೆ ಅನ್ನತಕ್ಕಂಥದ್ದು ಶಾಸ್ತ್ರದಲ್ಲಿ ಉಲ್ಲೇಖವಿರತಕ್ಕಂತಹ ವಿಷಯ. ಆದ್ದರಿಂದ ಈ ದ್ರೌಪದಿ ಕರಗ, ಈ ಕರಗ ಆಚರಣೆ ಏನು ಇವತ್ತಿನ ದಿವಸ ಚೈತ್ರ ಹುಣ್ಣಿಮೆ ದಿವಸ ನಡೀತಾ ಇದೆ, ಇದಕ್ಕೆ ಹಿಂದೆ 11 ದಿವಸದಿಂದಲೇ ಇವರ ನಿರ್ದಿಷ್ಟವಾದಂತಹ ನಿಯಮಗಳೆಲ್ಲವೂ ಕೂಡ ಅವರು ಪಾಲನೆಯನ್ನ ಮಾಡಿಕೊಂಡು ಬರಬೇಕಾಗುತ್ತೆ. ನೀವು ಆಗಲೇ ಹೇಳಿದ್ರಿ, ಈ ಪಚ್ಚೆ ಕರಗ ಮತ್ತು ಹೂವಿನ ಕರಗ ಅದರಲ್ಲಿ ವಪನವನ್ನ ಮಾಡಿಕೊಡ್ತಾರೆ ಅನ್ನತಕ್ಕಂಥದ್ದು. ವಪನ ಅಂತಂದ್ರೆ ಈ ತಲೆ ಕೂದಲನ್ನ ಬೋಳಿಸ್ತಕ್ಕಂಥದ್ದು ಅಥವಾ ನಿರ್ದಿಷ್ಟವಾದಂತಹ ರೀತಿಯಲ್ಲಿ ಅಲಂಕಾರವನ್ನ ಮಾಡಿಕೊಡ್ತಕ್ಕಂಥದ್ದು ವಪನ ಅಂತ ಹೇಳಿ ಹೇಳ್ತಾರೆ. ನಂತರದಲ್ಲಿ ಮಾಂಸಾಹಾರವನ್ನ ತೆಗೆದುಕೊಡ್ತಕ್ಕಂಥದ್ದು ಏನೋ ಇದ್ರೆ ಅದನ್ನ ನಿಷಿದ್ಧ. ಈ 11 ದಿವಸ ಮಾಂಸಾಹಾರವನ್ನ ಸೇವಿಸುವಂತಿಲ್ಲ, ಮದ್ಯಪಾನವನ್ನ ಮಾಡುವಂತಿಲ್ಲ, ಬ್ರಹ್ಮಚರ್ಯ ಅಂತಂದ್ರೆ ಸ್ತ್ರೀ ಸಹವಾಸ ಧರ್ಮಪತ್ನಿಯಲ್ಲಿ ಯಾವುದೇ ಇದ್ರೂ ಕೂಡ ಅಂತಹ ಬ್ರಹ್ಮಚರ್ಯ ಅತಿ ಉಗ್ರವಾಗಿ ಪಾಲನೆಯನ್ನ ಮಾಡಬೇಕಾಗುತ್ತೆ. ಯಾಕೆಂದ್ರೆ ಈ ಕರಗ ಹೊರತಕ್ಕಂಥವ್ರು ಏನಿದ್ದಾರೆ ಅವರು ಸ್ವತಃ ದೇವಿಯ ಸ್ವರೂಪವೇ ಅಂತ ಹೇಳಿ ಭಾವಿಸ್ತಕ್ಕಂಥದ್ದು. ಈ ಕರಗವನ್ನು ಹೊತ್ತುಕೊಂಡು ಬಂದಾಗ ಅವರು ದೇವಿಯೇ ಅಂತ ಹೇಳಿ ಭಕ್ತರೆಲ್ಲರೂ ಕೂಡ ಭಾವಿಸ್ತಾರೆ. ರಥದಲ್ಲಿರತಕ್ಕಂತಹ ದೇವಿಯನ್ನು ಕೂಡ ಈ ಕೇಶವಸ್ಯ ರಥಂ ದೃಷ್ಟ ಪುನರ್ಜನ್ಮನ್ ವಿದ್ಯತೆ ಅಂತ ಹೇಳಿ ಶಾಸ್ತ್ರ ಹೇಳ್ತಕ್ಕಂಥದ್ದು. ಈ ರಥದಲ್ಲಿರತಕ್ಕಂತಹ ದೇವಿಯನ್ನ ಯಾರು ದರ್ಶನವನ್ನ ಮಾಡ್ತಾರೋ ಅವರಿಗೆ ಪುನರ್ಜನ್ಮ ಅನ್ನತಕ್ಕಂಥದ್ದು ಇಲ್ಲ, ದೇವಿಯ ಸಾನ್ನಿಧ್ಯಕ್ಕೆ ಹೋಗ್ತಾರೆ ಅನ್ನತಕ್ಕಂಥದ್ದು ಶಾಸ್ತ್ರವಾಕ್ಯ. ಆದ್ದರಿಂದ ಉತ್ಸವದಲ್ಲಿ ಬರತಕ್ಕಂತಹ ದೇವಿಯನ್ನ, ಆ ಕರಗವನ್ನು ಯಾರು ಧಾರಣೆಯನ್ನ ಅಥವಾ ಹೊರ್ತಾರೋ ಅವರು ತುಂಬಾ ಕಟ್ಟುನಿಟ್ಟಿನ ನಿಯಮವನ್ನ ಪಾಲಿಸಬೇಕಾಗುತ್ತೆ. ಜೊತೆಗೆ ಶುದ್ಧ ಬ್ರಹ್ಮಚರ್ಯವನ್ನ ಪಾಲಿಸತಕ್ಕಂಥದ್ದು, ಮಾಂಸಾಹಾರವನ್ನ ತ್ಯಜಿಸ್ತಕ್ಕಂಥದ್ದು, ಮದ್ಯಪಾನವನ್ನ ತ್ಯಜಿಸ್ತಕ್ಕಂಥದ್ದು, ಜೊತೆಯಲ್ಲಿ ದೂಷಿತ ಅಂದ್ರೆ ಕೆಟ್ಟ ಮಾತುಗಳನ್ನು ಕೂಡ ಆಡಬಾರದು ಅನ್ನತಕ್ಕಂಥದ್ದಿದೆ. ದೇವಿಯೇ ಆವಾಹನೆ ಆಗುವುದರಿಂದ ಕೆಟ್ಟ ಮಾತುಗಳನ್ನು ಆಡಬಾರದು, ಕೇವಲ ಒಳ್ಳೆಯ ಮಾತುಗಳನ್ನಾಡಿ ಒಳ್ಳೆಯ ಆಶೀರ್ವಾದವನ್ನ ಮಾಡತಕ್ಕಂಥ. ಯಾಕೆ ದೇವಿಯೇ ಆಗಿರುವುದರಿಂದ ಭಕ್ತರು ಎಲ್ಲರೂ ಕೂಡ ಆ ಪ್ರಾರ್ಥನೆಗಳನ್ನ ಸಲ್ಲಿಸ್ತಾರೆ. ಆ ಮೆರವಣಿಗೆ ಬಂದಾಗ, ಕರಗದಲ್ಲಿ ಹೊರಗೆ ಬಂದಾಗ ಸ್ವತಃ ದೇವಿ ದರ್ಶನ ಕೊಡತಕ್ಕಂಥದ್ದು. ಅಂತಹ ಸಂದರ್ಭದಲ್ಲಿ ಅವರು ದೇವಿಯೇ ಭಾವಿಸಿ ಕೆಲವು ನಿರ್ದಿಷ್ಟವಾದಂತಹ ನಿಯಮವನ್ನ 11 ದಿವಸದಿಂದಲೇ ಅದನ್ನ ಮಾಡಿಕೊಂಡು ಬರ್ತಾರೆ. ಅದರಲ್ಲಿ ಧ್ವಜಾರೋಹಣ ಬರತಕ್ಕಂಥದ್ದು, ವಸಂತೋತ್ಸವ ಬರತಕ್ಕಂಥದ್ದು, ಹೀಗೆ ಪ್ರತಿಯೊಂದು ನಿಯಮದಲ್ಲಿಯೂ ಕೂಡ ಬದ್ಧರಾಗಿ ನಂತರದಲ್ಲಿ ಕೊನೆಯದಾಗಿ ಹುಣ್ಣಿಮೆಯ ದಿವಸ ಕರಗವನ್ನ ಆ ಮೆರವಣಿಗೆಯಲ್ಲಿ ಹೊತ್ತು ನಿರ್ದಿಷ್ಟವಾದಂತಹ ಸ್ಥಳಗಳಲ್ಲಿ ಪೂಜೆ ಆದ ನಂತರದಲ್ಲಿ ಪುನಃ ದೇವಾಲಯವನ್ನ ಸೇರತಕ್ಕಂಥದ್ದು. ಹೀಗೆ ಸಂಪ್ರದಾಯ ಪ್ರತಿಯೊಂದು ಉತ್ಸವದಲ್ಲೂ ಕೂಡ ನಡೆದುಕೊಂಡು ಬಂದಿದೆ. ಹಾಗೆ ವನ್ನಿಕುಲ ಕ್ಷತ್ರಿಯರು ಕೂಡ ಈ ಕರಗ ಹೊರತಕ್ಕಂತಹ ಒಂದು ನಿಯಮ ಇದೆ, ಅದಕ್ಕೆ ಬದ್ಧರಾಗಿ ಆ ಮೂಲಕ ಹಿಂದಿನಿಂದ ನಡೆದುಕೊಂಡು ಬಂದಿರತಕ್ಕಂತಹ ಪರಂಪರೆಯನ್ನು ಕೂಡ ನಾವು ಇಲ್ಲಿ ನೋಡಬಹುದು. ಓಕೆ, ಜೊತೆಗೆ ವ್ರತ ಕೂಡ ಮಾಡ್ತಾರೆ ಅಂತ ಕೇಳ್ಪಟ್ಟಿದ್ದೀವಿ ನಾವು. ಈ ವ್ರತದ ಬಗ್ಗೆ ಏನ್ ಹೇಳ್ತಾರೆ ಅಂತ ಹೇಳಿ ವೇಣುಗೋಪಾಲ್ ಅವ್ರನ್ನ ಕೇಳೋಣ. ವೇಣುಗೋಪಾಲ್ ಅವರೇ, ಎಷ್ಟು ದಿನದ ಮುಂಚೆ ದ್ರೌಪದಮ್ಮನ ವ್ರತ ಮಾಡ್ತಾರೆ ಅಂತ ಹೇಳಿ ಮಾಹಿತಿ ಕೊಡೋದಾದ್ರೆ? ನಾವು ವೀರಕುಮಾರರಾಗಿ 2 ತಿಂಗಳು ಆ ವ್ರತವನ್ನು ಆಚರಿಸ್ತೀವಿ. 11 ದಿವಸ ಕಠಿಣವಾಗಿ ಇರುತ್ತೆ. ಇನ್ನು ಬಟ್ 2 ತಿಂಗಳು ವ್ರತವನ್ನು ಆಚರಿಸ್ತಾರೆ. ಯಾಕಂದ್ರೆ ದೇವಿ ಪೂಜೆ ಅಷ್ಟು ಶ್ರದ್ಧೆಯಿಂದ ಶ್ರೇಷ್ಠವಾದ ಪೂಜೆ. ಸೊ ಅದಕ್ಕೆ ವೀರಕುಮಾರರೆಲ್ಲ ಇದಕ್ಕೆ ಬಹಳ ಕಠಿಣವಾಗಿ ಈ ವ್ರತವನ್ನು ಪಾಲನೆ ಮಾಡುತ್ತಾರೆ. ಓಕೆ, ಎಸ್. ಜೊತೆಗೆ ನೋಡಿ, ನಾನು ಮಾತನಾಡ್ತಾ ಇದ್ದೆ ಆಗ್ಲೇ ವೇಣುಗೋಪಾಲ್ ಅವರೇ, ಮೈಸೂರಿಗೆ ಯಾವ ರೀತಿ ಲಿಂಕ್ ಅಂತ, ಇಮ್ಮಡಿ ಕೃಷ್ಣರಾಜ ಒಡೆಯರವರು ಎಷ್ಟು ಈ ಒಂದು ಮಹಿಮೆಯನ್ನ ನಂಬಿದ್ರು ಅಂತ, ಈ ಬಗ್ಗೆ ನಿಮ್ಗೆ ಗೊತ್ತಿದ್ರೆ ಮತ್ತಷ್ಟು ಈ ವಿಚಾರವನ್ನ ಪ್ರಸ್ತಾಪ ಮಾಡೋದಾದ್ರೆ? ನನಗೆ ಆ ವಿಚಾರ ಬಗ್ಗೆ ಅಷ್ಟು ಗೊತ್ತಿರಲಿಲ್ಲ. ಬಟ್ ಆದ್ರೂ ಇಮ್ಮಡಿ ಕೃಷ್ಣದೇವರಾಯ ಕೃಷ್ಣ ಒಡೆಯರ್ ಏನ್ ಮಾಡ್ತಾರೆ ಅಂದ್ರೆ, ಅವರ ಧರ್ಮಪತ್ನಿಯವರು ಮೈ ಹುಷಾರಿಲ್ದಾಗ ಅವರು ಅದನ್ನ ಆ ಪೂಜೆಗೆ ಇಲ್ಲಿ ಬಂದಿರುತ್ತಾರೆ ಧರ್ಮರಾಯ ದೇವಸ್ಥಾನಕ್ಕೆ. ಆ ಪೂಜೆ ಆದ್ಮೇಲೆ ಅವರಿಗೆ ಕಾಯಿಲೆ ವಾಸಿ ಆಗುತ್ತೆ. ಕಾಯಿಲೆ ವಾಸಿ ಆದಾಗ ಅವರು ಇದನ್ನೇ
ಒಂದು ಎಲ್ಲಾ ದೇವಸ್ಥಾನಗಳು ಇಲ್ಲಿ 300ಕ್ಕೂ ಹೆಚ್ಚು ದೇವಸ್ಥಾನಗಳಿದೆ. ಆ 300 ದೇವಸ್ಥಾನಗಳು ಹೆಂಗೆ ಬಂತಂದ್ರೆ ಈ ಪ್ರಚಾರ ಮತ್ತು ಆ ದೇವಿಯ ಶಕ್ತಿಯಿಂದ ಎಲ್ಲರಿಗೂ ಗುಣಮಟ್ಟ ಆಗುತ್ತೆ, ಕಾಯಿಲೆ ವಾಸಿ ಆಗುತ್ತೆ. ಮತ್ತೆ ಜನರ ಫೇತ್ ಅಂತೀವಿ, ಅದನ್ನ ನಂಬಿಕೆ ಏನಿದೆ ಆ ನಂಬಿಕೆಯಿಂದ ನೂರಾರು ದೇವಸ್ಥಾನಗಳು ಹುಟ್ಟುಕೊಳ್ಳುತ್ತೆ. ಮತ್ತೆ ನಾವು ಅರಸು ಅಂತ ಹೇಳ್ತೀವಲ್ಲ, ಈ ಅರಸು ಪದ ಈ ವನ್ಯಕುಲ ಕ್ಷತ್ರಿಯರದಲ್ಲೂ ಇದೆ. ತಮಿಳುನಾಡಿನಲ್ಲಿ ಹೋದಾಗ ಈಗ ನಾವು ಅರಸು ಅಂತ ಹೇಳ್ತೀವಿ. ಅರಸು ಅಂತ ಹೇಳಿದಾಗ ರಾಜನು ಅಂತ, ಲೀಡರ್ ಅಂತ. ಅದೇ ಬೇರೆ ಬೇರೆ ಹೆಸರಿನಲ್ಲೂ ಈ ವನ್ಯಕುಲ ಕ್ಷತ್ರಿಯರು ಅವರ ಹೆಸರುಗಳಿರುತ್ತೆ. ಉದಾಹರಣೆಗೆ ನಾಯಕ ಚೆನ್ನಪ್ಪ ನಾಯಕರ್, ಅವರ ಹೆಸರಿನಲ್ಲೇ ಚೆನ್ನೈ ಅಂತ ಹೆಸರು ಇರೋದು. ಚೆನ್ನಪ್ಪ ನಾಯಕರ್ ಈ ವನ್ಯಕುಲ ಕ್ಷತ್ರಿಯ ಸಮುದಾಯಕ್ಕೆ ಸೇರಿದ. ಅದೇ ರೀತಿ ನಾವು ಆಂಧ್ರ ಪ್ರದೇಶದಲ್ಲಿ ಹೋದಾಗ ಪಳ್ಳಿರೆಡ್ಡಿ, ವನ್ನಿರೆಡ್ಡಿ, ಕಾಪು, ಧರ್ಮರಾಜ ಕಾಪು ಈ ತರ ಇರುತ್ತೆ. ಇಲ್ಲಿ ತಮಿಳುನಾಡು ಬಂದಾಗ ನಾವು ಗೌಂಡರ್, ಪಡಿಯಾಚಿ ಅಂತ ನಾವು ಹೇಳ್ತೀವಿ. ಈ ಸಮುದಾಯ ಎಷ್ಟು ದೊಡ್ಡದ ಬೆಳವಣಿಗೆ ಅಂದ್ರೆ ಈ ಚಾಳುಕ್ಯರಿಗೂ ಸಂಬಂಧವಿದೆ, ಕಲ್ಲುಚುರಿ ಮಧ್ಯಪ್ರದೇಶ ರಾಜರಿಗೂ ಸಂಬಂಧವಿದೆ. ಮತ್ತೆ ನಾವು ಮಹಾರಾಷ್ಟ್ರನಲ್ಲಿ ಹೋದಾಗ ಅಲ್ಲಿ ಪವರ್ ಅಂತ ಹೇಳ್ತೀವಿ, ಗುಜರಾತ್ಗೆ ಹೋದಾಗ ಸೋಲಾಂಕಿ ಅಂತ ಹೇಳ್ತೀವಿ, ರಾಜಸ್ಥಾನ್ಗೆ ಹೋದಾಗ ಗುಜ್ಜರ್ಸ್ ಅಂತ ಹೇಳ್ತೀವಿ. ಮತ್ತೆ ನಾವು ಇದು ಉತ್ತರ ಪ್ರದೇಶ ಹೋದಾಗ ರಜಪುಟ್ಸ್, ಮಧ್ಯಪ್ರದೇಶದಲ್ಲಿ ಹೋದಾಗ ಚೌವನ್ ಅಂತ ಹೇಳ್ತೀವಿ. ಮತ್ತೆ ತಮಿಳುನಾಡು ಬಂದಾಗ ಅದು 1 years ಅಂತ ಹೇಳ್ತೀವಿ. ಇದಕ್ಕೆಲ್ಲ ಮೂಲ ಇರೋದು ರಾಜಸ್ಥಾನ್ನ ಮೌಂಟ್ ಅಬೂನಲ್ಲಿ. ಈಗ ಒಂದು ಧರ್ಮರಾಯ ದೇವಸ್ಥಾನದ ಇತಿಹಾಸದ ಬಗ್ಗೆ ಹೇಳೋದಾದ್ರೆ ವೇಣುಗೋಪಾಲ್ ಅವರೇ, ಜೊತೆಗೆ ಅಲ್ಲಿ ಅರ್ಜುನ ಮತ್ತೆ ದ್ರೌಪದಿಯ ಕಲ್ಯಾಣೋತ್ಸವ ಕೂಡ ಜರುಗುತ್ತೆ ಅಂತ ಕೇಳ್ಪಟ್ಟಿದ್ದೀವಿ. ಇದ್ರ ಬಗ್ಗೆ ಹೇಳೋದಾದ್ರೆ, ಮತ್ತೆ 800 ವರ್ಷದ ಇತಿಹಾಸದ ಬಗ್ಗೆ ಹೇಳೋದಾದ್ರೆ 800 ಇದು ಈ ದೇವಸ್ಥಾನ ಸ್ಥಾಪನೆ ಆಗಿ 1000 ವರ್ಷ. 1000 ವರ್ಷದಲ್ಲಿ ಈ ವಾಡಿಕೆ, ನೀತಿ ರೀತಿ, ಸಂಪ್ರದಾಯ ಎಲ್ಲ ನಡೀತಾ ಬರ್ತಾ ಇರುತ್ತೆ. ನಮಗೆ ಗೊತ್ತಿರೋಂಗೆ 800 ವರ್ಷ ಇರುತ್ತೆ. ಬಟ್ ಆದ್ರೂ ಕೆಂಪೇಗೌಡರು ನಿರ್ಮಾಪಕರು, ನಮ್ಮ ಬೆಂಗಳೂರು ನಿರ್ಮಾಪಕ ಕೆಂಪೇಗೌಡರು ಅದನ್ನು ಜೀರ್ಣ ಉದ್ಧಾರ ಮಾಡ್ತಾರೆ 16ನೇ ಶತಮಾನದಲ್ಲಿ. ಮತ್ತೆ ಈ ಕಲ್ಯಾಣ ಉತ್ಸವ ಯಾಕೆ ಮಾಡ್ತಾರೆ ಅಂದ್ರೆ, ದ್ರೌಪದಿ ಎಲ್ಲರಿಗೂ 5 ಜನ ಪಾಂಡವರನ್ನ ನೋಡೋದು ಒಂದು ರೀತಿ ಅಂದ್ರೆ, ಅರ್ಜುನನ್ನೇ ಬೇರೆ ರೀತಿ ನೋಡೋದು. ಅದಕ್ಕೆ ಅವ್ರಿಗೆ ಬಹಳ ಪ್ರೀತಿ ಇರೋದು ಅರ್ಜುನ. ಯಾಕಂದ್ರೆ ಅರ್ಜುನನೇ ದ್ರೌಪದಿಯನ್ನ ಗೆಲ್ಲೋದು. ಸೊ ಅದಕ್ಕೆ ಒಂದು ವಿಶೇಷವಾಗಿ ಅವರಿಗೆ ಅದು ಒಂದು ಈ ಕಲ್ಯಾಣ ಉತ್ಸವ ಮಾಡಿ ಮುಂದುವರಿಸ್ತಾರೆ ಇದನ್ನು. ಈ ಹಿಂದೆ ಕೃತಯುಗದಲ್ಲೂ ಕೂಡ ಕರಗದ ಬಗ್ಗೆ ಉಲ್ಲೇಖ ಇದೆ ಅಂತ ಕೇಳ್ಪಟ್ಟಿದ್ವಿ. ಅದೇ ರೀತಿ ಎಲ್ಲೆಲ್ಲಿ ಉಲ್ಲೇಖ ಇದೆ ಅನ್ನುವಂತ ಮಾಹಿತಿ ನಿಮ್ಗೆ ಏನಾದ್ರು ಇದೆಯಾ ಅಂತ? ಈ ವನ್ಯ ಪುರಾಣಂ ಅಂತ ನೀವು ನೋಡಿದಾಗ, ವನ್ಯ ಪುರಾಣಂ ಅಂತ ನೀವು ಹೇಳಿದಾಗ ಅದು ಒಂಥರ ತಮಿಳುನಾಡಿನಿಂದ ಸೃಷ್ಟಿಯಾಗಿದೆ ಅಂತ, ಆ ತಮಿಳುನಾಡಿನಿಂದ ಮೂಲ ಇದೆ ಅಂತ. ಬಟ್ ನಮಗೆ ಮೂಲ ಇರುವುದು ಮೌಂಟ್ ಅಬುವಿಂದ. ಮೌಂಟ್ ಅಬುವಿಂದ ಈಗ ನಾನು ಉಲ್ಲೇಖ ಮಾಡಿದ್ನಲ್ಲ, ವೆದರ್ ಇಟ್ ಇಸ್ ಗುಜ್ಜರ್, ಪವರ್, ಸೋಲಾಂಕಿ, ಚೌವನ್, ಚಾಳುಕ್ಯರು, ಇದು ಕದಂಬರು, ಇವರೆಲ್ಲ ಕಲುಚುರಿಗಳು, ಇವರೆಲ್ಲ ಇದಕ್ಕೆ ಈ ಇತಿಹಾಸದಲ್ಲಿ ಅಗ್ನಿವಂಶದವರೇ ಅಂತ ಅವರು ಗುರುತಿಸ್ಕೊಳ್ತಾರೆ. ಮತ್ತೆ ನಾವು ಈ ಇತಿಹಾಸಕ್ಕೆ ಹೋದಾಗ ಚೋಳರು 1ನೇ ಶತಮಾನದಿಂದ 4ನೇ ಶತಮಾನವರೆಗೂ ಚೋಳರು ಆಳ್ತಾರೆ. ಅಂದ್ರೆ ದಕ್ಷಿಣ ಭಾರತವನ್ನು ಆಳ್ತಾರೆ. ಈಗ ನಾವು ತಮಿಳುನಾಡಿಂದ ಇಲ್ಲಿ ಬಂದವರು, ಇಲ್ಲ ಉತ್ತರ ಭಾರತದಿಂದ ಇಲ್ಲಿ ಬಂದವರು ಅಂತ ಹೇಳಕ್ಕೆ ನಾವು ಇದು ಕಲ್ಪನೆ ಮಾಡಕ್ಕೂ ಆಗಲ್ಲ. ಯಾಕಂದ್ರೆ ಪಲ್ಲವರು 4ನೇ ಶತಮಾನದಿಂದ 10ನೇ ಶತಮಾನ 9ನೇ ಶತಮಾನವರೆಗೂ ಪಲ್ಲವರ ಆಳ್ತಾರೆ. ಪಲ್ಲವರ ಶಾಸನಗಳು ಸಂಸ್ಕೃತ ಭಾಷೆಯಲ್ಲಿದೆ, ಸಂಸ್ಕೃತ ಭಾಷೆಯಲ್ಲಿ, ತಮಿಳು ಭಾಷೆಯಲ್ಲಿ. ಸೊ ಇದನ್ನು ನಾವು ನೋಡಿದಾಗ ಪಲ್ಲವರು ಎಲ್ಲಿಂದ ಬಂದ್ರು ಅಂತ ಹೇಳಿದಾಗ ನಮಗೆ ಈಗ ಮೌಂಟ್ ಅಬುನಲ್ಲಿ ಏನ್ ನಡೆಯುತ್ತೆ
ವಶಿಷ್ಠ ಋಷಿಯೊಂದು ಅದು ಅಗ್ನಿ ಹೋಮದಿಂದ ಅಗ್ನಿಕುಂಡದಿಂದ ಈ ವನ್ಯರಾಯರು ಮತ್ತು ಈ ರಜಪೂತ್ ಚೌಹಾಣ್ ಸೋಲಾಂಕಿ ಏನು ಅವರು ಸೃಷ್ಟಿ ಮಾಡ್ತಾರೆ ಈ ಅಗ್ನಿ ಕುಲದವರು ಅಂತ ಗುರುತಿಸಿಕೊಂಡು 7ನೇ ಶತಮಾನಕ್ಕೆ ಉಂಟಾಗುತ್ತೆ. ಅದಕ್ಕಿಂತ ಹಿಂದೆ ಇನ್ನು ಯಾವುದು ದ್ರೌಪದಿದು ಇದು ಮಹಾಭಾರತದ ಸಂಬಂಧ ಇರುತ್ತೆ. ಈ 7ನೇ ಶತಮಾನಕ್ಕೆ ಇನ್ನೊಂದು ರೀತಿ ಅದಕ್ಕೆ ಒಂದು ಇತಿಹಾಸ ತಿರುಗುತ್ತೆ. ಮತ್ತೆ ವನ್ಯಕುಲ ಕ್ಷತ್ರಿಯರು ಹೆಂಗ್ ಬಂದ್ರು, ಯಾವ ತರ ಯಾವ ಕಾಲದಿಂದ ಇದ್ದಾರೆ ಇವರು ವನ್ಯಕುಲ ಕ್ಷತ್ರಿಯರು, ಇದು 7ನೇ ಶತಮಾನದಿಂದನೇ ಅಗ್ನಿಕುಲ ಕ್ಷತ್ರಿಯರು ಅಂತ ಉಲ್ಲೇಖ ಆಗಿರುತ್ತೆ. ಬಟ್ ತಮಿಳುನಾಡು ಬಂದು ದಕ್ಷಿಣ ಭಾರತದಲ್ಲಿ ನಾವು ಕ್ಷತ್ರಿಯರಂತೂ ಯಾರು ಗುರುತಿಸ್ಕೊಳ್ಳಲ್ಲ, ಒಂದು ಸೈನಿಕರ ಇದು ಅಂತ ಗುರುತಿಸ್ಕೊಳ್ತೀವಿ. ಆದ್ರೆ 9ನೇ ಶತಮಾನದ ಮೇಲೆ ತಿರ್ಗಾ ಚೋಳರು ಬರ್ತಾರೆ. ಈ ಚೋಳರು, ಪಲ್ಲವರು, ಅರ್ಲಿ ಚೋಳಾಸ್, ಪಲ್ಲವರು ಮತ್ತೆ 9ನೇ ಶತಮಾನದಿಂದ 13ನೇ ಶತಮಾನ ಇವರೆಲ್ಲ ವನ್ಯಕುಲ ಕ್ಷತ್ರಿಯರೇ. ವನ್ಯಕುಲ ಕ್ಷತ್ರಿಯರು ಈ ಚೋಳರು ಮತ್ತು ಚಾಳುಕ್ಯರು ಯಾವಾಗಲೂ ಅವರಿಗೆ ಯುದ್ಧ ನಡೀತಾನೆ ಇರುತ್ತೆ. ಆ ಯುದ್ಧದಲ್ಲಿ ಚೋಳರು ಜಯವೀರಿ ಆಗ್ತಾರೆ. ಮತ್ತೆ ಕೆಲವು ಯುದ್ಧದಲ್ಲಿ ಚಾಳುಕ್ಯರು ಜಯವೀರಿ ಆಗ್ತಾರೆ. ಬಟ್ ಚಾಳುಕ್ಯರು ಚೋಳರ ಸಂಬಂಧ ಅಂದ್ರೆ ಅವ್ರ ಮದುವೆ ಸಂಬಂಧದಲ್ಲಿ ಅವರು ಪ್ರಿನ್ಸಸ್ದಲ್ಲಿ ಯಾವ ಮದುವೆ ಆಗ್ತಾರೆ, ಅದೇ ರೀತಿ ಕಲುಚುರಿನೂ ಚಾಳುಕ್ಯರು ಜೊತೆ ಮದುವೆ ಆಗ್ತಾರೆ. ಇವರೆಲ್ಲ ಒಟ್ಟು ಸೇರಿ ವನ್ಯಕುಲ ಕ್ಷತ್ರಿಯ ಅಗ್ನಿಕುಲ ಕ್ಷತ್ರಿಯ ಅಂತಲೇ ಗುರುತಿಸ್ಕೊಳ್ತಾರೆ ಮುಂದಿನ ಶತಮಾನಗಳಲ್ಲಿ. ಸೊ ನಾವು ಈಗ ಧರ್ಮರಾಯ ದೇವಸ್ಥಾನ ಇತಿಹಾಸ ನೋಡಿದಾಗ ಅದು 1014ನೇ ಇಸ್ವಿನಲ್ಲಿ ಇಷ್ಟು ಆಯ್ತು. ಬೆಂಗಳೂರು ಕೇಂದ್ರದಲ್ಲಿ ಅಂದ್ರೆ ಸಿಟಿನಲ್ಲಿ ಅದು ಮೊದಲನೇ ದೇವಸ್ಥಾನ ಆಗುತ್ತೆ. ಅದೇ ರೀತಿ ಅಲಸೂರಿನಲ್ಲಿ ಸೋಮೇಶ್ವರ ದೇವಸ್ಥಾನ ಅದೇ ಶತಮಾನದಲ್ಲಿ ಅದು ಅಲ್ಲಿ ಸ್ಥಾಪನೆ ಆಗುತ್ತೆ. ಈ 2 ದೇವಸ್ಥಾನಗಳು ಬಹಳ ಮಹತ್ವದ ಬೆಂಗಳೂರಿಗೆ. ಸೊ ನಾವು ಇಲ್ಲಿ ಕರಗ ಮಾಡ್ತಾ ಇದ್ದೆ, ಇನ್ನು 8 ದಿವಸಕ್ಕೆ ಅಲ್ಲಿ ಸೋಮೇಶ್ವರ ದೇವಸ್ಥಾನದಲ್ಲಿ ಆ ಊರು ರಥ ಕೆಂಪಮ್ಮ ಅನ್ನೋದು ಅಲ್ಸೂರು ರಥದಲ್ಲಿ ಅದು ಒಂದು ದ್ರೌಪದಿ ದೇವಂಗೆ ಊರು ಹಬ್ಬ ಅಂತ ಇರುತ್ತೆ ಅಲ್ಲಿ ಅಲಸೂರು ಜೋಗುಪಾಳ್ಯದಲ್ಲಿ. ಸೊ ಈ ಇತಿಹಾಸ ನಾವು ನೋಡಿದಾಗ 800 ವರ್ಷ ಮಾತ್ರ ಅಲ್ಲ, ಅದು 1000 ವರ್ಷದಿಂದ ಇದು ನಡ್ಕೊಂಡು ಬರ್ತಾ ಇರುತ್ತೆ. ಬೇರೆ ಬೇರೆ ರೀತಿಯಲ್ಲಿ ನಡ್ಕೊಂಡು ಬರ್ತಾ ಇರುತ್ತೆ. ಈ ಬೇರೆ ಬೇರೆ ಸಂಪ್ರದಾಯಗಳು ಆಗುತ್ತೆ. ಅದು ಮಾರ್ಪಾಡು ಮಾಡಿ ಈಗ ನಾವು ಏನ್ ನೋಡ್ತಾ ಇದೀವಿ, 1000 ವರ್ಷದಲ್ಲಿ ಈಗ ಏನ್ ನೋಡ್ತಾ ಇದೀವಿ, 20 ಲಕ್ಷ ಜನ ಸೇರ್ತಾ ಇದ್ದಾರೆ ಅಂತ. ಆಗ ಒಂದು 2 ಲಕ್ಷ 1 ಲಕ್ಷ ಜನ ಸೇರ್ತಾ ಇರ್ಬೋದು. ಬಟ್ ಜನಸಂಖ್ಯೆ ಹೆಚ್ಚು ಆಗ್ತಾ ಈಗ ನಾವು ನೋಡ್ತಾ ಇದೀವಿ ಒಂದು 20 ಲಕ್ಷ ಜನ ಈ ಉತ್ಸವ ಸೇರಿದ್ರೆ ಇದು ಒಂದು ಆಶ್ಚರ್ಯವಾದದ್ದು. ಯಾಕಂದ್ರೆ ಈ ದ್ರೌಪದಿ ದೇವಿ ಶಕ್ತಿ ಇನ್ನು ಎಲ್ಲಾರನಲ್ಲೂ ಅದು ಒಂದು ತರ ನಂಬಿಕೆ ಮೂಡಿಸ್ತಾ ಇದೆ ಅಂತ ನನ್ನ ಅಭಿಪ್ರಾಯ. ಮತ್ತೆ ಈ ನೀವು ಇನ್ನೊಂದು ಈ ಇತಿಹಾಸ ಕೇಳಿದಾಗ ಯಾಕೆ ಬನ್ನಿಕುಲದವರು ಇಲ್ಲಿ ಮಾತ್ರ ಇದ್ದಾರೆ ಮತ್ತೆ ಬೇರೆ ದೇಶದಲ್ಲಿ ಬೇರೆ ರಾಜ್ಯಗಳಲ್ಲಿ ಇಲ್ವಾ ಅಂತ ಕೇಳಿದಾಗ ಈ ವನ್ಯಕುಲ ಕ್ಷತ್ರಿಯರೇ ಒಂದು ಸಮುದಾಯ. ಯಾಕಂದ್ರೆ ಅವರು ಈ ಬೆಂಕಿ ಮೇಲೆ ಫೈರ್ ವಾಕಿಂಗ್ ಅಂತ ಹೇಳ್ತೀವಿ, ಅಂದ್ರೆ ಬೆಂಕಿ ಮೇಲೆ ನಡೀತಾರೆ. ಯಾಕೆ ಬೆಂಕಿ ಮೇಲೆ ನಡೀತಾರೆ ಅಂದ್ರೆ ಅದು ಒಂದು ದ್ರೌಪದಿ ದೇವಿಗೆ ಇದು ಮಾಡ್ಕೊಳಕ್ಕೆ ನಾವು ಇನ್ನು ಬೆಂಕಿ ತರನೇ ಇದೀವಿ, ನಮ್ಮ ಶಕ್ತಿ ಇನ್ನು ನಮ್ಮ ಬೇರೊಬ್ಬರನ್ನ ಈ ದೇಶದಲ್ಲಿ ಒಂಥರ ಶಿಸ್ತು ತರಕ್ಕೆ, ಒಂದು ತರ ಸರಿಯಾದ ಆಳ್ವಿಕೆ ತರಕ್ಕೆ ಈ ಬೆಂಕಿ ಮೇಲೆ ನಡೆದು ಅವರು ಈಗಲೂ ತೋರಿಸ್ತಾರೆ. ಈಗ ನಾವು ಬೆಂಕಿ ಸಂಪ್ರದಾಯ ನೋಡಿರ್ತೀವಿ. ಬೆಂಗಾಲ್ನಲ್ಲೂ ದುರ್ಗೆ ಪೂಜೆಯಲ್ಲಿ ಇದೇ ತರ ಸಂಪ್ರದಾಯ ಇರುತ್ತೆ. ಅಂದ್ರೆ ದುರ್ಗೆ ದ್ರೌಪದಿ ರೂಪನೇ ಅದು ಒಂದು. ಅದೇ ರೀತಿ ಈ ಸಂಪ್ರದಾಯ 1000 ವರ್ಷಕ್ಕೂ ಹೆಚ್ಚು ಇದೆ ಅಂತ ನನ್ನ ಆಳವಾದ ನಂಬಿಕೆ. ಓಕೆ, ವೇಣುಗೋಪಾಲ್ ಅವರೇ ಬಹಳ ಅದ್ಭುತವಾಗಿ ವಿವರಿಸ್ತಾ ಇದ್ರಿ. ಅದೇ ರೀತಿಯಾಗಿ ಸಂಪರ್ಕದಲ್ಲಿರಿ, ಮತ್ತಷ್ಟು ಮಾಹಿತಿಯನ್ನು ನಿಮ್ಮ ಹತ್ರ ಪಡ್ಕೊಳ್ಳೋದಿದೆ. ಓಕೆ, ಬೆಂಗಳೂರು ಮಹಾನಗರದಲ್ಲಿ ಈಗ ಮಲ್ಲಿಗೆಯ ಕಂಪು ಬೀರುವ ಕರಗದ ಸಂಭ್ರಮ. ಬೇಸಿಗೆ ಆಗ್ಲಿ, ಆಧುನಿಕತೆ ಶುಷ್ಕತೆ ಆಗ್ಲಿ, ನಗರ ಜೀವನದ ವೇಗ ಆಗಿರ್ಲಿ, ಮಳೆ ಬರಲಿ, ಏನೇ ಇರಲಿ, ಆದ್ರೆ ಕರಗದ
ಪರಿಮಳ ಮಾತ್ರ ಕಡಿಮೆಯಾಗಿಲ್ಲ.